ಕಾರ್ಮಿಕ ಇಲಾಖೆ ಖಾಲಿ ಖಾಲಿ, ಬರೀ ಮಾತು, ಕೆಲಸನೇ ಆಗಲ್ಲ. ನಿಜವಾಗ್ಲೂ ಫಲಾನುಭವಿಗೆ ಮುಟ್ಟಿಸ್ಲೇಬೇಕಂದ್ರೆ ಇದನ್ನು ಕಾರ್ಮಿಕನಿಗೆ ಅನುಕೂಲ ಆಗೋಂಗೆ ಮಾಡಬೇಕು ವಿನಃ ಅದು ಕೊಡೋ ಖರ್ಚನ್ನು ಬರೀ ಹೆಣ್ಣುಬಿಲಿಗೆ ಖರ್ಚು ಮಾಡಿ, ಬ್ಯಾನರ್ ಖರ್ಚು ಮಾಡಿ, ಅಡ್ವರ್ಟೈಸ್ ಖರ್ಚು ಮಾಡೋದ್ರ ಬದಲು ಸರ್, ಯಾವುದೇ ಒಂದು ಯೋಜನೆಯನ್ನು ಸರ್ಕಾರದ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರುವಾಗ ಸಾವಿರಾರು ಅಡ್ಡಿಗಳು ಬರುತ್ತೆ, 1000 ಜನಕ್ಕೆ ಕೋಪ ಬರುತ್ತೆ, ಬೇಸರ ಆಗುತ್ತೆ. ಇಲ್ಲಿ 100 ಜನ ಅಪರಾಧಿಗೆ ಶಿಕ್ಷೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ನಿಜಕ್ಕೂ ಅರ್ಹ ಫಲಾನುಭವಿ ಕಾರ್ಡ್ ತಲುಪಬೇಕು, ಆಯಿತಾ? ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಈಗಿರುವಂಥ ಸಮಯದಲ್ಲಿ ಏನು ಮಾಡಿದ್ರೆ ಬೇಗ ಆಗ್ಬೋದು? ಅದೇ ಸರ್, ಈಗ ಮೊದಲಿನ ಸಿಸ್ಟಮ್ನಲ್ಲಿ ಮ್ಯಾನ್ಯುವಲ್ ಅಂತೂ ಭಾಳ ಅನುಕೂಲ ಇತ್ತು ರೀ. ಅದನ್ನು ಮ್ಯಾನ್ಯುವಲ್ ಕೊಟ್ಟಂತೂ ಭಾಳ ಒಳ್ಳೆಯದು. ಟ್ರೇಡ್ ಯೂನಿಯನ್ಲಿಂದ ಅಥವಾ ಸಂಘಟನೆಯಿಂದ ಅಥವಾ ಯಾವುದಾದ್ರೂ ಈಗ ಯೂನಿಯನ್ಗಳಿರ್ತಾವೆ ರೀ, ಟೈಲ್ಸ್ ಯೂನಿಯನ್ನು, ಕಾರ್ಪೆಂಟ್ರ್ ಯೂನಿಯನ್ನು, ಆ ಯೂನಿಯನ್ಲಿಂದ ಒಂದು ಅರ್ಹತೆಯ ಸರ್ಟಿಫಿಕೇಟ್ ತಂದಾಗ ಕೊಟ್ಟರೆ ಒಂದು ಭಾಳ ಒಳ್ಳೆಯದಂತ ನನ್ನ ಅನಿಸಿಕೆ. ಈಗ 23 ಕ್ಯಾಟಗರಿ ಜನಕ್ಕೆ ಇವರು ಇದನ್ನು ಮಾಡ್ಕೊಂಡಿದ್ದಾರೆ, ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ 23 ಜನಕ್ಕೂ ಪಿನ್ಷನ್ ಸೌಲಭ್ಯ ಕಾರ್ಮಿಕರ ಭದ್ರತಾ ಮಂಡಳಿಗೆ ಟಚ್ ಮಾಡಿದ್ದಾರೆ. ಆ ಭದ್ರತಾ ಮಂಡಳಿ ಒಳಗೆ ನಾವು ಓದಿ ನೋಡಿದಾಗ ಇವರಿಗೆ ಆಕ್ಸಿಡೆಂಟ್ ಆದಾಗ ಅಥವಾ ಮರಣ ಹೊಂದಿದಾಗ ಅವರಿಗೆ 10,000 ಮತ್ತು 1,00,000 ಹಿಂಗೇನೋ ಆಕ್ಸಿಡೆಂಟ್ ಆದಾಗ 1,00,000, ನ್ಯಾಚುರಲ್ ಡೆತ್ ಆದಾಗ 10,000 ಕೊಡ್ತೇವೆ ಅಂತ ಒಂದು ಇದನ್ನು ತೊಗೊಂಡಿದ್ದಾರೆ. ಆದರೆ ಇವು ಬರೀ ಹೆಣ್ಬಿಲ್ ಹಾಕಿ ಅದು ಕೊಡೋ ಖರ್ಚನ್ನು ಬರೀ ಹೆಣ್ಬಿಲ್ಗೆ ಖರ್ಚು ಮಾಡಿ, ಬ್ಯಾನರ್ ಖರ್ಚು ಮಾಡಿ, ಅಡ್ವರ್ಟೈಸ್ ಖರ್ಚು ಮಾಡೋದ್ರ ಬದಲು ಟ್ರೇಡ್ ಯೂನಿಯನ್ ಅವ್ರನ್ನ ಕರೆದು ಅದನ್ನೆಲ್ಲ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ನಮ್ಮನ್ನು ಬಿಟ್ಟರೆ ನಾವು ತಳ ಹಂತದಲ್ಲಿ ಕೆಲಸ ಮಾಡೋರು. ನಾವು ಪ್ರತಿ ಓಣಿ, ಪ್ರತಿ ಹಳ್ಳಿ, ಪ್ರತಿ ಇದಕ್ಕೆ ಹೋಗ್ತೇವ್ರಿ ನಾವು. ಅಂಥವ್ರು ನಾವು ಹೋಗಿ ಮಾಡಿದಾಗ ಇದೊಂದು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇದೆ. ಇವರೇನೋ ಟಿ ವಿ ಒಳಗೆ ಹೋಗಿ ಹೋಗಿಬಿಡ್ತಾರೆ. ಆಮೇಲೆ ನಮ್ಮ ಜನ ಏನಾದರೂ ಹೋಗಿ ಅಯ್ಯೋ ಒಂದು ಕಾರ್ಮಿಕ ಇಲಾಖೆ ಅನ್ನೋದಿದೆ ಅಂತೇಳಿ ಅಲ್ಲಿ ಹೋದರೆ ಅಲ್ಲಿ ಅವರು ಎಲ್ಲಿ ಹೋಗಿದ್ದಾರೋ ದೇವರಿಗೆ ಬಲ್ಲ. ಅಲ್ಲಿ ಸುಳ್ಳು ಮಾತ್ರ ಭಾಳ ಹೇಳ್ತಾರೆ. ಆ ಚೈಲ್ಡ್ ಲೇಬರ್ ಇದಕ್ಕೆ ಹೋಗಿದ್ದಾರೆ, ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಾರೆ, ಬರೀ ಮಾತು, ಕೆಲಸನೇ ಆಗಲ್ಲ. ಅಲ್ಲಿ ಹೋಗಿ ನೋಡಿರಿ ನೀವು, 40 ಜನದ ಸಿಬ್ಬಂದಿ ನಮಗೆ 4 ಜನನೂ ಸಿಗಲ್ಲ ಸರಿಯಾಗಿ. ಇಂಥ ಪರಿಸ್ಥಿತಿ ಒಳಗೆ ಕಾರ್ಮಿಕನಿಗೆ, ಫಲಾನುಭವಿಗೆ ಯಾವಾಗ ಹೋಗಿ ಬೆನಿಫಿಟ್ ಮುಟ್ಟಬೇಕು, ಇದು ಸಿಗೋದಿಲ್ಲ. ಅದಕ್ಕೆ ನಾವು ಹೇಳೋದೇನೆಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಬೇಕಾದಷ್ಟು ಯೂನಿಯನ್ಗಳಿವೆ. ಯೂನಿಯನ್ಗಳು ಕರೆದು ಈಗ ನೋಡಿರಿ 23 ಕ್ಯಾಟಗರಿ ಜನರನ್ನು ನಾವು ಕಾರ್ಮಿಕರನ್ನ ಆಯ್ಕೆ ಮಾಡಿವಿ ಅಂತಾರೆ. ಈಗ ನಾವು ಹೊರಗೆ ಬಂದು ಕೇಳಿದರೆ ಭಾಳ ಮಂದಿಗೆ ಗೊತ್ತಿಲ್ಲ, ಅದೇನೂ ಗೊತ್ತಿಲ್ಲ ರೀ. ಲಾಡ್ ಹೇಳ್ದ, ಪೇಪರ್ನಾಗ ಬಂತು, ಟಿ ವಿಯಾಗ ಬಂತು. ಅದೊಂದು ಹೆಣ್ಬಿಲ್ ಸಿಗ್ತೈತೆ, ಅಲ್ಲಿ ಹೋದ್ರೆ ನಾವು 4 ಸಲ ಅಡ್ಡಾಡಿ ಬಂದರೂ ಯಾರು ಕಾರ್ಮಿಕ ಇಲಾಖೆ ಒಳಗೆ ನಮ್ಗೆ ಸಿಗಲೇ ಇಲ್ಲ. ಇದೇ ಆನ್ಸರ್ ಬರ್ತದೆ ವಿನಃ ಅದು ಸರಿಯಾಗಿ ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ನಾವು ಹೇಳೋದೇನೆಂದರೆ ಸಾಕಷ್ಟು ಟ್ರೈನಿಂಗ್ಗಳಿದಾವೆ, ಅವ್ನು ಕರೆದುಬಿಟ್ಟು ನಮಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ನಾವು ಪ್ರತಿ ಹಳ್ಳಿಗೆ ಹೋಗಿ ಅದು ಯಾವ ಕಾರ್ಮಿಕರಿಗೆ ಏನು ಸೌಲಭ್ಯ ಸಿಗಬೇಕು ನಾವು ಸರಿಯಾಗಿ ನಾವು ತಲುಪಿಸೋಕೆ ನಮಗೊಂದು ಅನುಕೂಲ ಆಗುತ್ತೆ. ಇವತ್ತು ಕ್ಷೌರಿಕ ತನಕ ಅಂಗಡಿ ಬಂದ್ ಮಾಡಿಕೊಂಡು ಆಫೀಸ್ಗೆ ಅಡ್ಡಾಡೋಕ್ಕಾಗಲ್ಲ. ಅವನು ಕುಂತಲ್ಲಿ ಕೆಲಸ ಆಗಬೇಕಂದ್ರೆ ಏನಾದರೂ ಒಂದು ಅನುಕೂಲ ಆಗಬೇಕು ಅವ್ನಿಗೆ. ಇವರು ಹೋದಾದ ತಕ್ಷಣ ಇಲ್ಲ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ, ಬಾಲ ಕಾರ್ಮಿಕರು ರೇಡ್ಗೆ ಹೋಗಿದ್ದಾರೆ. ಆ ದಿನ ಎಲ್ಲಿ ಬಾಲ ಕಾರ್ಮಿಕ ಹೋಗ್ತಾರೋ, ಏನು ಮಾಡ್ತಾರೋ ಒಂದೂ ಅರ್ಥ ಆಗೋದಲ್ಲ. ಹೋದಾಗ ಒಮ್ಮೆ ಕಾರ್ಮಿಕ ಇಲಾಖೆ ಖಾಲಿ 5:30 ಟೈಮ್ ಅಂತಾರೆ, ಇವರು 4 ಗಂಟೆಗೆ ಇರೋದೇ ಇಲ್ಲ ಇವರು. ಈ ರೀತಿ ಆಗಬಾರ್ದು. ಅವರು ಸಹ ಸರಿಯಾಗಿ ಕೆಲಸ ಮಾಡಬೇಕು. ಅವರು ನಮ್ಮ ಜೊತೆಗೆ ಬೆರೆತುಕೊಂಡು ಟ್ರೇಡ್ ಯೂನಿಯನ್ ಜೊತೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯ ಕೆಲಸ, ಅದು ಕಂಟ್ರೋಲ್ಗೂ ಬರುತ್ತಂತ ಅನಿಸಿಕೆ. ಇವತ್ತು 23 ಕ್ಯಾಟಗರಿಗೂ ಎಷ್ಟೋ ಜನ ಹಳ್ಳಿಯಲ್ಲಿ ಅವರು ಮೋಚಿ ಕೆಲಸ ಮಾಡ್ತಾರೆ, ಚಪ್ಪಲಿ ಹೊಲಿಯೋ ಕೆಲಸ. ಅವ್ರು ಪಾಪ ಎಲ್ಲಿ ಹೋಗ್ಬೇಕು ಗೊತ್ತಿರೋಂಗಿಲ್ಲ, ಅವರು ಆನ್ಲೈನ್ಗೆ ಹೋಗಂತಾರೆ, ಸರ್ವರ್ ಇರೋಂಗಿಲ್ಲ. ಇದನ್ನೆಲ್ಲ ತೆಗಿಬೇಕು. ನಿಜವಾಗ್ಲೂ ಫಲಾನುಭವಿಗೆ ಮುಟ್ಟಿಸ್ಲೇಬೇಕಂದ್ರೆ ಇದನ್ನು ಕಾರ್ಮಿಕನಿಗೆ ಅನುಕೂಲ ಆಗೋಂಗೆ ಮಾಡಬೇಕು ವಿನಃ ಸುಮ್ಮನೆ ಮಾಡಿಬಿಟ್ಟು ಒಂದು ಅನುಕೂಲ ಕೊಟ್ಟು 4 ಅವನಿಗೆ ಇದನ್ನು ಹೇರಬಾರ್ದಂತ ನನ್ನ ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು? ನಂದು ಹಜರತ್ ಸಾಬ್ ರಾಜೇಶ್ವರ ಬೈಲಿ ಅಂತ, ಕಂಬಳಿ ಊರು ನಮ್ಮದು. ಸರ್ ನಂದು ಲೇಬರ್ ಕಾರ್ಡ್ ಇದೆ ಸರ್, 4ನೇ ವರ್ಷ ಸರ್. ಈಗ ನಾನು ರಿನೋವಿಗೆ 5ನೇ ತಿಂಗಳ ಕೊಟ್ಟಿದ್ದೆ ಸರ್. ರಿನೋ ಆಗಿದ್ದಿಲ್ಲ ಸರ್, ಈಗ ಸುಮ್ಮನೆ ಸರ್. ನಂದು 4ನೇ ವರ್ಷ ಸರ್ ಇದು ಲೇಬರ್ ಕಾರ್ಡ್ ಆಗಿ ₹1 ಲಾಭ ಇಲ್ಲ ಸರ್ ನನಗೆಲ್ಲ. ನಾನು ಗೌಂಡಿ ಕೆಲಸ 3 ವರ್ಷ ಆದಮೇಲೆ ಅಂದರೆ 36 ತಿಂಗಳಾದಮೇಲೆ ಎಲಿಜಿಬಲ್ ಅಂತಾರಲ್ಲ ಎಲ್ಲ? ಅದು ಪೆನ್ಷನ್ 60 ವರ್ಷ ಆಗ್ಬೇಕು ರೀ. ನಾವು ಗೌಂಡಿ ಕೆಲಸ ಮಾಡ್ತೀವಿ ರೀ, ಇಲ್ಲಿ ಹುಬ್ಬಳ್ಳಿ ಅಲ್ಲಾಪುರ ಇಲ್ಲೇ ಮಾಡ್ತೀವಿ ರೀ. ನಮ್ಮನೆಗೆ ₹1 ತಲುಪಿದೆ ಸರ್. ಲೇಬರ್ ಕಾರ್ಡ್ ಇದೆ ನಂದು, 4ನೇ ವರ್ಷ ಆಯ್ತು. ಈಗ ನಮ್ಮ ಸರ್ ಹೇಳಿದ್ರಲ್ಲ ರೀ, ಆ ಸರ್ ಹೇಳಿದ್ದು ಕರೆಕ್ಟ್ ರೀ. ಈಗ ನಮ್ಗೆ ಹೇಳ್ತಾರೆ ಅವ್ರು, ನಾವು ಬರ್ತೀವಿ ರೀ, ಇವ್ರಿಗೆ ಬಂದು ಕೇಳ್ತೀವಿ ರೀ ಸರ್, ಏನು ಕಿಟ್ ಇಲ್ಲ ರೀ ಸರ್, ನಮ್ಗೇನು ಅನುದಾನ ಇಲ್ಲ ಅಂತ ಕೇಳ್ತೀವಿ. ಇವ್ರಿಗೆ ಹೇಳ್ತಾರೆ ರೀ ನಮಗಿದ್ರೆ. ಮೊನ್ನೆ ಕಿಟ್ ಕೊಟ್ಟಾರಿ ಸರ್. ನಮ್ಮ ಈಗ 4ನೇ ವರ್ಷ ಆಯ್ತು ರೀ, ಈಗ 1 ವರ್ಷ ಆದರೂ ಕೊಟ್ಟಾರೆ ಕಿಟ್ ಅದ್ರಾಗ ಸರ್. ಹಿಂಗೆ ಸರ್ ಭಾಳ ಇದಾಯ್ತು ಸರ್. ನಮ್ಮ ಸರ್ ಹೇಳ್ದಂಗೆ ಆಗ್ಕೊಂಡ್ರು ಸರ್. ವೀಕ್ಷಕರೇ, ಇಲ್ಲಿ ಕಾರ್ಮಿಕ ಇಲಾಖೆಗೆ ಯಾವುದೇ ಸರ್ಕಾರ ಇರ್ಬೋದು, ಸಚಿವರು ಯಾರೇ ಇರ್ಬೋದು, ಒಂದಷ್ಟು ಯೋಜನೆಗಳು ಬರುತ್ತೆ. ಆದರೆ ಇಂಪ್ಲಿಮೆಂಟೇಷನಲ್ಲಿ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸಲ್ಲ. ಈಗ ಅಸಂಘಟಿತ ಕಾರ್ಮಿಕರು ಅಂದರೆ ಅದರಲ್ಲಿ ಚಿಂದಿ ಆಯೋರು, ಹಮಾಲರು, ಕ್ಷೌರಿಕರು,
ಅವರು ಹೋಗಿ ತಮ್ಮನ್ನು ತಾವು ಹೇಗೆ ಅಪ್ರೋಚ್ ಮಾಡಬೇಕು, ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ ಹೆಂಗೆ ಮಾಡಬೇಕು, ಟೆಕ್ನಿಕಲ್ ಇಶ್ಯೂಸ್ ತುಂಬ ಇರುತ್ತೆ. ಆ ನಿಟ್ಟಿನಲ್ಲಿ ಸೂಕ್ತವಾಗಿ ಅನುಭವ ಹೊಂದಿರೋರನ್ನ ಅಥವಾ ಹಿರಿಯರನ್ನ, ಅದರಲ್ಲಿ ಎಕ್ಸ್ಪರ್ಟ್ ಇರೋರನ್ನ ಕರ್ಕೊಂಡ್ರೆ ಕಂಪ್ಲೀಟಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದು ಇಲ್ಲಿಯ ಜನರ ಮಾತು, ಕಾರ್ಮಿಕರ ಮಾತು. ನೀವು ಕೂಡ ವಿಡಿಯೋ ನೋಡ್ತಾ ಇದ್ದರೆ ಕಾರ್ಮಿಕ ಇಲಾಖೆಯ ಸುಧಾರಣೆ ಅಥವಾ ಕಾರ್ಮಿಕ ಇಲಾಖೆ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಕ್ಕೆ ಆದಷ್ಟು ಬೇಗ ತರೋದಕ್ಕೆ ಏನು ಮಾಡಬೇಕನ್ನೋದನ್ನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.